ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಸುಕ್ಕಿ ಚಾನಲ್. ನಾನಿವತ್ತು ಅಂಗನವಾಡಿಯಲ್ಲಿ ಕೊಡುವಂತಹ ಹಾಲಿನ ಪುಡಿಯಿಂದ ಒಂದು ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ. ಏನಂತ ಗೊತ್ತಾಗಿರ್ಬೋದು, ಕಲಾಕಂಡ್ ರೆಸಿಪಿ ಮಾಡ್ತಾಯಿದ್ದೀನಿ. ಬನ್ನಿ, ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ಅದಕ್ಕೆ 1 ಕಪ್ನಲ್ಲಿ ಹಾಲಿನ ಪುಡಿ ಬೇಕಾಗುತ್ತೆ. ಅಲ್ಲಿ ಹಾಲಿನ ಪುಡಿ ತೊಗೊಂಡಿದ್ದೀನಿ. ಅದೇ ಕಪ್ನಲ್ಲಿ ಅರ್ಧ ಕಪ್ನಷ್ಟು ಹಾಲು ತೊಗೊಂಡಿದ್ದೀನಿ. ಒಂದು ಪ್ಯಾನ್ ಇಟ್ಕೊಳ್ಳಿ, ಸ್ಟವ್ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಆ ಪ್ಯಾನಿಗೆ ಹಾಲಿನ ಪುಡಿ ಹಾಕಿ ಹಾಲು ಕೂಡ ಹಾಕಿ ಕಲಿಸ್ತಾ ಇದ್ದೀನಿ. ಚೆನ್ನಾಗಿ ಗಂಟಿರ್ಲಾರ್ದಂಗೆ ಈ ಥರ ಕಲಿಸ್ಕೊಳ್ಳಿ. ನೋಡಿ, ಸ್ಟವ್ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ನೀವು ಅದೇ ರೀತಿ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡಬೇಡಿ. ಈ ಥರ ಗಂಟಿಲ್ದಂಗೆ ಕಲಿಸ್ಕೊಳ್ಳಿ, ಸ್ವಲ್ಪ ತಿಕ್ನೆಸ್ ಬರೋವರೆಗೂ. ನೋಡಿ, ಆಗಲೇ ಗಟ್ಟಿ ಆಗ್ತಾನೆ ಬರ್ತಾಯಿದೆ. ಅದಾದಮೇಲೆ ನಾನು 2 ಬೂಸ್ನಷ್ಟು ವಿನೆಗರ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ವಿನೆಗರ್ ಇಲ್ಲ ಅಂದರೆ ಲಿಂಬೆಹಣ್ಣಿನ ರಸ ತೊಗೊಳ್ಳಿ. ಎಷ್ಟಂದರೆ ಒಂದು ಅರ್ಧ ಲಿಂಬೆಹಣ್ಣಿನ ರಸ ಆದರೆ ಸಾಕಾಗುತ್ತೆ. ನೋಡಿ, ವಿನೆಗರ್ ಹಾಕ್ಕೊಂಡೆ ಕಲಿಸ್ತಿದ್ದಂಗೆ ನೋಡಿ, ಇಲ್ಲಿ ಗಟ್ಟಿ ಆಗ್ತಾ ಬರ್ತಾಯಿದೆ. ಈ ಥರ ತಿಕ್ಕಾಗ್ತಾ ಬರುತ್ತೆ. ಅದಾದಮೇಲೆ ನೀರೆಲ್ಲ ಹೋಗಿ ಈ ಥರ ಆಗಿರುತ್ತೆ. ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ನಾವು ಸಕ್ಕರೆ ಹಾಕಬೇಕಾಗುತ್ತೆ. ಅರ್ಧ ಕಪ್ ಸಕ್ಕರೆ ತೊಗೊಂಡಿದ್ದೀನಿ ನಾನು. ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಪಕ್ಕದಲ್ಲಿ ಒಂದು ಪ್ಲೇಟಿಗೆ ತುಪ್ಪ ಹಾಕಿ ಸವರಿಡಿ ಪ್ಲೇಟಿಗೆ. ನೋಡಿ, ಈ ಕಲಾಕಂಡ್ ಬ್ರೌನಿಷ್ ಕಲರ್ ಬಂತು ಅಂದರೆ ರೆಡಿಯಾಗಿದೆ ಅಂತ ಅರ್ಥನೇ. ಸ್ಟವ್ ಆಫ್ ಮಾಡಿ ಕಲಾಕಂಡನ್ನ ಪ್ಲೇಟಿಗೆ ಹಾಕ್ಕೊಳ್ಳಿ. ತುಂಬ ಸುಡ್ತಾ ಇರುತ್ತೆ. ನೀಟಾಗಿ ಬೆರಳಿಗೆ ತುಪ್ಪ ಹಚ್ಕೊಂಡು ಈ ಥರ ತಟ್ಕೊಳ್ಳಿ. ಒಂದು ½ ಅನ್ ಅವರ್ ಆದರೂ ಬೇಕಾಗುತ್ತೆ ಆರೋಕ್ಕೆ. ಮುಚ್ಚಿಟ್ಬಿಡಿ. ಆಮೇಲೆ ಒಂದು ಚಾಕುವಿನ ಸಹಾಯದಿಂದ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಕಟ್ ಮಾಡ್ಕೊಳ್ಳಿ. ನಾನು ಈ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಳಿ. ಒಂದು ಅರ್ಧ ತಾಸಾದರೂ ಆರಬೇಕಾಗುತ್ತೆ. ತುಂಬ ಸುಡ್ತಿರುತ್ತಲ್ವ, ಅರ್ಧ ತಾಸು ಬಿಟ್ಟು ಆಮೇಲೆ ತಿನ್ಬೋದು. ನೋಡಿ, ಈ ಥರ ಆದಮೇಲೆ ಇನ್ನೊಂದು ಪ್ಲೇಟಿಗೆ ಹಾಕ್ಕೊಂಡು ಉಲ್ಟಾ ಹಾಕ್ಕೊಂಡು ಈ ಥರ ತಟ್ಕೊಳ್ಳಿ, ಬಿಡುತ್ತೆ ಈಸಿಯಾಗಿ. ಸೊ ಬೇಕ್ರಿಯಲ್ಲಿ ಸಿಗೋವಂಥ ಒಂದು ಕಲಾಕಂಡ್ ನಮಗೆ ರೆಡಿ ಆಯಿತು. ಸೊ ನೀವು ಮಾಡ್ಕೊಳ್ಳಿ, ಹೇಗಾಗಿದೆ ಅಂತ ನನ್ನ ಕಮೆಂಟ್ನಲ್ಲಿ ತಿಳಿಸಿ. ಹೊಸಬ್ರಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದಲ್ಲಿ ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಥ್ಯಾಂಕ್ ಯು.